ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಖಾಸಗಿ ಬಡಾವಣೆ ಮಾಲೀಕರಿಂದ ಚರಂಡಿಯಲ್ಲಿಯೇ ಮ್ಯಾನ್ ಹೋಲ್, ಕಣ್ಣು ಮುಚ್ಚಿ ಕುಳಿತ ನಗರಸಭೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ರಾಜ್ಯದಾದ್ಯಂತ ಜನಾಂದೋಲನ, ವಿರೋಧ ಪಕ್ಷದ ನಾಯಕ ಅಶೋಕ್ ಕಿಡಿ. ಸರ್ಕಾರದ ಆದೇಶ ಗಾಳಿಗೆ ತೂರಿದ ಶಿಕ್ಷಕಿ, ಮಕ್ಕಳಿಂದ ಶೌಚಾಲಯ ಸ್ವಚ್ಛತೆ, ಮುಖ್ಯ ಶಿಕ್ಷಕಿ ಅಮಾನತು. ಸಂವಿಧಾನದ ಆಶಯ ಈಡೇರಿಸಲು ಕಟಿಬದ್ಧರಾಗೋಣ, ಶಾಸಕ ಪ್ರದೀಪ್ ಈಶ್ವರ್ ಕರೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಆ ರಸ್ತೆಯಲ್ಲಿ ಸಂಚರಿಸಬೇಕಾದರೆ ಯುಜಿಡಿ ತ್ಯಾಜ್ಯ ನೀರಿನ ಸಿಂಚನವಾಗಲೇಬೇಕು. ಆ ರಸ್ತೆಯ ತುಂಬ ಒಳಚರಂಡಿ ತ್ಯಾಜ್ಯ ನೀರು ಹರಿಯುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಅತ್ತ ಗಮನವೇ ಹರಿಸಿಲ್ಲ. ಅಷ್ಟೇ ಅಲ್ಲ, ಖಾಸಗಿ ಬಡಾವಣೆಯವರು ಮರಗಳ ಮಾರಣ ಹೋಮ ಮಾಡಿದ್ದರೂ, ಚರಂಡಿ ಕಿತ್ತಿದ್ದರೂ, ರಸ್ತೆಯಲ್ಲಿಯೇ ಮ್ಯಾನ್ ಹೋಲ್ ಹಾಕಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಜಾಣ ಕೊರಡುತನ ಪ್ರದರ್ಶಿಸುತ್ತಿದ್ದಾರೆ ಎಂಬ ಅನುಮಾನಕ್ಕೆ ಪುಷ್ಟಿ ನೀಡುವಂತಿದೆ ಈ ಸ್ಟೋರಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಮ್ಯಾನ್ ಹೋಲ್ ಇದು ನಗರಸಭೆ ಜಾಗವಾದ ರಸ್ತೆಯಲ್ಲಿ ಹಾಕಿರುವುದು. ಅದರಲ್ಲಿ ತಪ್ಪೇನಿದೆ? ನಗರಸಭೆಯವರು ಮ್ಯಾನ್ ಹೋಲ್ಗಳನ್ನು ರಸ್ತೆಯಲ್ಲಿಯೇ ಅಲ್ಲವೇ ಹಾಕುವುದು ಅಂತೀರಾ? ಇದು ನಗರಸಭೆಯವರು ಹಾಕಿರುವ ಮ್ಯಾನ್ ಹೋಲ್ ಅಲ್ಲ, ಬದಲಿಗೆ ಖಾಸಗಿ ಬಡಾವಣೆ ಮಾಡುತ್ತಿರುವ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳು ಹಾಕಿರುವ ಮ್ಯಾನ್ ಹೋಲ್. ಎಲ್ಲಿದೆ ಈ ಬಡಾವಣೆ ಅಂತೀರಾ? ಚಿಕ್ಕಬಳ್ಳಾಪುರದ 6ನೇ ವಾರ್ಡಿನ ದೆನ್ನೆ ಹೊಸಹಳ್ಳಿ ಮುಖ್ಯ ರಸ್ತೆಗೆ ಇವುಗಳೊಂದಿಗೆ ಇನ್ನೂ ಹಲವಾರು ಮರಗಳನ್ನ ಇಲ್ಲಿ ಬೆಳೆಸಲಾಗಿತ್ತು. ಅದು ರಸ್ತೆಗೆ ಸೇರಿದ ಜಾಗದಲ್ಲಿಯೇ. ಆದರೆ ಚರಂಡಿ ಮಾಡುವ ಕಾರಣದಿಂದ ಅದೇ ಖಾಸಗಿ ಬಡಾವಣೆಯವರು ಮರಗಳ ಮಾರಣ ಹೋಮವನ್ನೇ ಮಾಡಿದ್ದಾರೆ. ಆದರೂ ನಗರಸಭೆ ಅಧಿಕಾರಿಗಳು ತುಟಿ ಬಿಚ್ಚಿಲ್ಲ. ಇನ್ನು ಇಲ್ಲಿ ತ್ರಿಕೋನಾಕಾರವಾಗಿ ಕಾಣುತ್ತಿದೆಯಲ್ಲ ಈ ಜಾಗ, ಇದು ಕೂಡ ನಗರಸಭೆಗೆ ಸೇರಿದ್ದು ಅಂತಾರೆ ಇಲ್ಲಿನ ಸ್ಥಳೀಯರು. ಆದರೆ ಖಾಸಗಿ ಬಡಾವಣೆಯವರು ಈಗಾಗಲೇ ವಶಕ್ಕೆ ಪಡೆದಿದ್ದು, ಇದರ ಬಗ್ಗೆಯೂ ನಗರಸಭೆ ಚಕಾರವೆತ್ತಿಲ್ಲ. ಇನ್ನು ಈ ಕಡೆ ಸ್ವಲ್ಪ ಬನ್ನಿ. ಇಲ್ಲಿ ನಾಮಫಲಕ ಹಾಕಿದ ನಿವೇಶನದ ಸುತ್ತ ಕಲ್ಲು ಚಪ್ಪಡಿಗಳನ್ನ ನೆಡಲಾಗಿದೆಯಲ್ಲ, ಇದು ಪಾಪ ಯಾರದ್ದು ಖಾಸಗಿಯವರ ನಿವೇಶನ. ಅದು ನಗರಸಭೆಯ IDSMT ಬಡಾವಣೆಯಲ್ಲಿ ನಗರಸಭೆಯಿಂದಲೇ ನೀಡಿದ್ದ ನಿವೇಶನ. ಆದರೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ ಇದೆಯಲ್ಲ, ಅವರು ಈ ನಿವೇಶನವನ್ನ ಸಾರ್ವಜನಿಕ ರಸ್ತೆ ಅಂತ ಬದಲಿಸಿದ್ದಾರಂತೆ. ನಮ್ಮ ಅಧಿಕಾರಿಗಳು ಕೂಡ ಈ ಒಂದು ನಿವೇಶನವನ್ನ ಮಾತ್ರ ರಸ್ತೆ ಮಾಡಿಲ್ಲ, ಪಕ್ಕದಲ್ಲಿಯೇ ಇರುವ ಮತ್ತೊಂದು ನಿವೇಶನವನ್ನ ರಸ್ತೆ ಎಂದು ನಮೂದಿಸಿದ್ದಾರಂತೆ. ಇಲ್ಲಿ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಎಲ್ಲ ಮ್ಯಾನ್ ಹೋಲ್ಗಳು ನಗರಸಭೆ ರಸ್ತೆಗೆ ಬಂದಿದೆ. ಮರಗಳು ಬೆಳೆಸಿದಂಥ 10-15 ಬೆಳೆಸಿದ ಮರಗಳು ಎಲ್ಲ ಒಡೆದು ಕಿತ್ತಾಕಿದ್ದಾರೆ. ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಕಂಪ್ಲೀಟ್ ಪೈಪ್ಲೈನ್ ಎಲ್ಲ ಡ್ಯಾಮೇಜ್ ಆಗಿದೆ. ಅದನ್ನು ಸಹ ನಗರಸಭೆಯವರು ಹೇಳಿದ್ರು ಕೇಳ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಬರುವಂಥ ಮಕ್ಕಳಿಗೆ, ಹೋಗುವಂಥ ಹೆಂಗಸರಿಗೆ ವಿಪರೀತ ತೊಂದರೆ ಆಗ್ತಾಯಿದೆ. ಈ 1.5-2 ತಿಂಗಳಿಂದ ನೂರಾರು ಕಂಪ್ಲೇಂಟ್ ಕೊಟ್ವಿ, ಲೋಕಾಯುಕ್ತಗೆ ದೂರು ಕೊಟ್ವಿ, ಈ ನಗರಸಭೆಗೆ ದೂರು ಕೊಟ್ವಿ. ಇವತ್ತವರೆಗೂ ಬಂದು ಇಲ್ಲಿ ಯಾರು ನೋಡಿದವರಿಲ್ಲ, ಮಾಡಿದವರಿಲ್ಲ. ಎಲ್ಲ ನಗರಸಭೆ ಜಾಗ ಸುಮಾರು 1/4 ಎಕರೆ ನಗರಸಭೆ ಜಾಗ ನಾವು ತೂರಿ ಮಾಡ್ಕೊಂಡಿದ್ದಾರೆ. ಆ ಜಾಗದಲ್ಲಿ 15 ಸೈಟ್ಗಳಿದ್ದು 15 ಸೈಟ್ಗಳು ಸಹ ನಾಗರಿಕರಿಗೆ ಹಂಚಿಕೆ ಆಗಿದ್ದು, ನಾಗರಿಕರ ಕಡೆ ಗಮನ ಹರಿಸಿದ್ರೆ ಇದು ಅವರದೇ ಜಾಗ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ. ಕೇಳಿದ್ರಲ್ಲ, ನಗರಸಭೆಯೇ ನಾಗರಿಕರಿಗೆ ನೀಡಿದ ಈ 2 ನಿವೇಶನಗಳನ್ನ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ ರಸ್ತೆ ಅಂತ ನಮೂದಿಸಿದ ಪರಿಣಾಮ ಎಚ್ಚೆತ್ತುಕೊಂಡಿರುವ ನಿವೇಶನದ ಮಾಲೀಕರು ಕೂಡಲೇ ತಮ್ಮ ನಿವೇಶನದ ಸುತ್ತ ಕಲ್ಲು ಚಪ್ಪಡಿಗಳನ್ನ ನೆಟ್ಟು ನಿವೇಶನ ರಕ್ಷಣೆಗೆ ಮುಂದಾಗಿದ್ದಾರೆ. ಅಲ್ಲದೆ ಈ 2 ನಿವೇಶನಗಳು ಖಾಸಗಿಯವರಿಗೆ ಸೇರಿದ್ದು ಎಂದು ನಗರಸಭೆ ಆಯುಕ್ತರು ಪ್ರಾಧಿಕಾರದ ಆಯುಕ್ತರಿಗೆ ಪತ್ರ ಬರೆದಿರುವ ಕಾರಣ ಈ 2 ನಿವೇಶನಗಳು ರಿಯಲ್ ಎಸ್ಟೇಟ್ ವ್ಯಾಪಾರಿಗಳ ಪಾಲಾಗುವುದನ್ನು ತಪ್ಪಿಸಲಾಗಿದೆ. ಆದರೆ ಮರಗಳ ಮಾರಣ ಹೋಮ, ನಗರಸಭೆ ಜಾಗದಲ್ಲಿ ಚರಂಡಿ ನಿರ್ಮಾಣ, ರಸ್ತೆ ಜಾಗದಲ್ಲಿಯೇ ಮ್ಯಾನ್ ಹೋಲ್ಗಳ ನಿರ್ಮಾಣ ಬಗ್ಗೆ ನಗರಸಭೆಯ ಅಧಿಕಾರಿಗಳು ಗಮನ ಹರಿಸದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಇನ್ನು ಎತ್ತ ಒಮ್ಮೆ ನೋಡಿ, ಇದೇನು ರಸ್ತೆಯಲ್ಲಿ ಕೆಸರು ಅಂತೀರಾ? ನಿಜ, ನಿಮ್ಮ ಊಹೆ ಸತ್ಯ. ಅದು ಕೆಸರೆ.
ಆದರೆ ಅಂತಿಂತ ಕೆಸರಲ್ಲ, ಸಾಕ್ಷಾತ್ ಒಳಚರಂಡಿಯ ಕೆಸರು. ಹೀಗೆ ಈ ಕೆಸರು ರಸ್ತೆಯ ಮೇಲೆ ಹರಿಯಲು ಆರಂಭವಾಗಿ ಒಂದು ವಾರವೇ ಕಳೆದಿದೆ. ಈ ಬಗ್ಗೆ 6ನೇ ವಾರ್ಡಿನ ನಗರಸಭಾ ಸದಸ್ಯರು ನಗರಸಭೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರಂತೆ. ಆದರೆ ಈವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಅಂತಾರೆ ನಗರಸಭೆ ಸದಸ್ಯೆ ರುಕ್ಮಿಣಿ. ಈ ದಿನ್ನೆವಾಸಳ್ಳಿ ರೋಡ್ ಏನಾಗಿದೆ ಅಂತ ಹೇಳಿದ್ರೆ, ತಾವು ತುಂಬ ಜನ ಗಮನಿಸಿರ್ತೀರ. ಆ ರೋಡಲ್ಲಿ ಹೋಗಿ ಓಡಾಡಬೇಕಾದ್ರೆ ಅದು ಒಳ್ಳೆ ಕೆರೆ ಆದಂಗೆ ಆಗೋಗಿದೆ ಆ ರೋಡೆಲ್ಲನೂ. ಆ UGD ನೀರು ಬಂದು ತುಂಬ ಅಧ್ವಾನ ಆಗೋಗಿದೆ ಇದೆಲ್ಲ ರೋಡೆಲ್ಲನೂ. ಈ ಈಶಾ ಫೌಂಡೇಶನ್ಗೆ ಅಂತೇಳ್ಬಿಟ್ಟು ತುಂಬ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ ವೀಕೆಂಡ್ ಆಗಿದ ತಕ್ಷಣ. ಆದರೆ ಆ ಓಡಾಡೋದು ಬೇಕಾದಂತ ಹೇಳಿದ್ರೆ ಆ ರೋಡೇ ಸರಿ ಇಲ್ಲ. ತುಂಬ ಜನ ಬೈಕೊಂಡು ಓಡಾಡ್ತಾ ಇದ್ದಾರೆ. ಈ ಕೌನ್ಸಿಲರ್ ಸರಿ ಇಲ್ಲ ಅಂತ ನಮ್ಮನ್ನು ಬೈತಾರೆ. ನಾವು ಅಧಿಕಾರಿಗಳಿಗೆ ಎಷ್ಟು ಸರಿ ಹೇಳಿದ್ರೂ ಅಧಿಕಾರಿಗಳು ಸರಿಪಡಿಸ್ತಾನೇ ಇಲ್ಲ. ಅದ್ರ ಬಗ್ಗೆ ಮುಂಜಾಗ್ರತೆ ಕ್ರಮ ತಗೊತಾನೇ ಇಲ್ಲ. ನೀವೇ ಆವಾಗಲೇ ಗಮನಿಸಿರ್ಬೋದು ನೀವು, ನಮ್ಮ ರೋಡಲ್ಲಿ ಹೇಗಿದೆ ಅಂತೇಳ್ಬಿಟ್ಟು, ರೋಡಿನ ಪರಿಸ್ಥಿತಿ ಹೇಗಿದೆ ಅಂತ. ಬರೀ ಗುಣಿಗಳು ಇದರಲ್ಲಿ UGDಯಲ್ಲಿ ಲೀಕಾಗಿ ಬರ್ತಾ ಇರ್ತಕ್ಕಂಥ ನೀರು ಮಾತ್ರ ಇದೆ. ಅದಕ್ಕೋಸ್ಕರ ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ಆದಷ್ಟು ಬೇಗ ಸರಿಪಡಿಸಿದ್ರೆ ಅಲ್ಲಿನ ಸಾರ್ವಜನಿಕರು ಓಡಾಡೋಕ್ಕೂ ಆಗುತ್ತೆ, ಮತ್ತು ಅಲ್ಲಿ ವಾಸನೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬ ವಾಸನೆ ಅಲ್ಲಿರೋಂಥವ್ರಿಗೆಲ್ಲ ಕಾಯಿಲೆ ಬಂದರೆ ಮತ್ತೆ ನಮ್ಮ ಕಡೆಯಿಂದನೇ ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೆ. ಅದೆಲ್ಲ ಬೇಡ. ರೋಡನ್ನ ಸರಿಪಡಿಸಿ ಮತ್ತು ಆ UGD ಪ್ರಾಬ್ಲಮ್ನ ಫಸ್ಟ್ ಕ್ಲಿಯರ್ ಮಾಡಿಕೊಡಿ. ಹಿಂದಿನ ಟೈಮ್ ಟೆಂಡರ್ ಮಾಡಿದಾಗ ಆ ರೋಡೆಲ್ಲ ಸ್ಯಾಂಕ್ಷನ್ ಆಗಿತ್ತು. ಇವಾಗ ಮಾಡ್ತಾ ಇರೋ ಟೆಂಡರ್ ಅದೇನು ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಅದರಲ್ಲಿ ಆ ರೋಡೇ ಇಲ್ಲ, ರೋಡೇ ಹಾಕ್ಸೋಕ್ಕಾಗೋದಿಲ್ಲ ನಗರಸಭೆಯಿಂದ ಅಂತೇಳ್ಬಿಟ್ಟು ಕೆಲವರು ಮಾತಾಡ್ಕೊತಾ ಇದ್ದಿದ್ದು ಕೇಳಿದ್ದೀನಿ. ಅದಕ್ಕೆ ಆದಷ್ಟು ನೀವೇ ಅಧಿಕಾರಿಗಳು ಬಂದು ಅದನ್ನು ನೋಡಿಕೊಂಡು ಆ ರೋಡ್ ಹೇಗಿದೆ, ಆ ರೋಡ್ ಹಾಕ್ಸ್ಬೇಕಾ ಬೇಡ ಅಂತೇಳ್ಬಿಟ್ಟು ನೀವೇ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಒಟ್ಟಿನಲ್ಲಿ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಮಾರ್ಗದಲ್ಲಿ ಸಂಚರಿಸುವ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರೆ, ಬಲಾಢ್ಯ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಂದ ಬಡಪಾಯಿ ನಿವೇಶನ ಮಾಲೀಕರು ತೊಂದರೆ ಅನುಭವಿಸುವಂತಾಗಿದೆ. ಸೋಮವಾರ ನಡೆದ ಸಾರ್ವಜನಿಕ ಸಭೆಯಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಒತ್ತುವರಿ ಜಾಗವನ್ನು ಮುಲಾಜಿಲ್ಲದೆ ವಶಕ್ಕೆ ಪಡೆಯುವಂತೆ ನಗರಸಭೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಆದರೂ ಆಯುಕ್ತರು ಈ ಖಾಸಗಿ ಬಡಾವಣೆ ವಿಚಾರದಲ್ಲಿ ಯಾಕೆ ಮೌನವಾಗಿದ್ದಾರೆ ಎಂಬುದಕ್ಕೆ ಅವರೇ ಉತ್ತರಿಸಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ದುರಾಡಳಿತ, ಜನವಿರೋಧಿ, ರೈತ, ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಜನಾಂದೋಲನ ರೂಪಿಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ R. ಅಶೋಕ್ ಹೇಳಿದರು. ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕ್ಯಾಬಿನೆಟ್ ಅನುಮೋದನೆಯಾಗಿ ಭೂಮಿ ಮಂಜೂರಾಗಿರುವ ಜಿಲ್ಲಾಸ್ಪತ್ರೆ ಯೋಜನೆಗೆ ಮೀಸಲಿಡಲಾಗಿದ್ದ ಅನುದಾನವನ್ನು ಬೆಂಗಳೂರಿನ KC ಜನರಲ್ ಆಸ್ಪತ್ರೆಗೆ ವರ್ಗಾವಣೆ ಮಾಡಲು ಹುನ್ನಾರ ನಡೆದಿದೆ. ಇದು ಕಾಂಗ್ರೆಸ್ ಸರ್ಕಾರ ತಾಲೂಕು ಜಿಲ್ಲೆಯ ಜನತೆಗೆ ಮಾಡುವ ಅಕ್ಷಮ್ಯ ಅಪರಾಧ ಎಂದರು. ರೈತರಿಗೆ ನೀಡುತ್ತಿದ್ದ ಸವಲತ್ತುಗಳನ್ನು ಕಡಿತ ಮಾಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಪಾಪರ್ ಸರ್ಕಾರ. ಬರಗಾಲದಲ್ಲಿ ರೈತರಿಗೆ ಹಣ ಕೊಡಿ, 7 ಗಂಟೆ ವಿದ್ಯುತ್ ಕೊಡಿ, ಎಲ್ಲ ಕುರ್ಚಿ ಬಿಡಿ ಎಂದು ಆಗ್ರಹಿಸಲಾಯಿತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೆ ತಂದಿರುವ ಯೋಜನೆಗಳಿಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅನುದಾನ ನೀಡದೆ ಉಚಿತ ಭಾಗ್ಯಗಳ ಹೆಸರಲ್ಲಿ ಜನರನ್ನ ಮರಳು ಮಾಡುತ್ತಿದೆ ಎಂದರು. ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸದೆ ಸಿದ್ದರಾಮಯ್ಯ ಅವರು ನಿದ್ದೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಎಂದು ಕಿಡಿಕಾರಿದ್ರು. ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ನಯಾ ಪೈಸಾ ಲಾಭವಾಗಿಲ್ಲ. ಜನ ದಿನನಿತ್ಯ ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ. ನಾನು ಸಾರಿಗೆ ಸಚಿವನಾಗಿದ್ದಾಗ ದೊಡ್ಡಬಳ್ಳಾಪುರಕ್ಕೆ BMTC ಬಸ್ ಭಾಗ್ಯ ಕಲ್ಪಿಸಿಕೊಟ್ಟೆ. ಇಂತಹ ಒಂದೇ ಒಂದು ಸೌಲಭ್ಯವನ್ನ ತಾಲೂಕಿಗೆ ಕಾಂಗ್ರೆಸ್ ಸರ್ಕಾರ ನೀಡಿದೆಯಾ ಎಂದು ಪ್ರಶ್ನೆ ಮಾಡಿದ್ರು. ಇವತ್ತು ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡದೆ, ರೈತರಿಗೆ 7 ಗಂಟೆ ಕರೆಂಟ್ ಕೊಡದೆ, ಇಲ್ಲಿನ ಜಿಲ್ಲಾಸ್ಪತ್ರೆ ಏನು ಸ್ಯಾಂಕ್ಷನ್ ಆಗಿತ್ತು ನಮ್ಮ ಕಾಲದಲ್ಲಿ ಸುಮಾರು 160 ಕೋಟಿ, ಅದನ್ನು ಬಿಡುಗಡೆ ಮಾಡದೆ, ಇಲ್ಲಿ ರಸ್ತೆಗಳಿಗೆ, ಇಡೀ ಜಿಲ್ಲೆ ರಸ್ತೆಗಳಿಗೆ ಹಣ ಕೊಡದೆ ಮೋಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಾವು ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ, ರೈತರಿಗೆ ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿ, ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ. 7 ಗಂಟೆ ಕರೆಂಟ್ ಕೊಡ್ತೀನಿ ಅಂದ್ರೆ ಕೊಡಿ, ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ. ಈ ಘೋಷಣೆಯನ್ನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ. ನನ್ನೇನು ಕೂಡ ಕೋಲಾರದಲ್ಲಿ
ಬೃಹತ್ ಪ್ರತಿಭಟನೆ ಆಯಿತು. ಇವತ್ತು ಬೆಂಗಳೂರು ಗ್ರಾಮಾಂತರಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಇನ್ನು ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುವಲ್ಲಿ ಸಂಪೂರ್ಣವಾಗಿ ಸೋತಿದೆ. ಗ್ಯಾರಂಟಿ ಎಂಬ ಅಸ್ತ್ರ ಬಳಸಿ ಚುನಾವಣೆ ಗೆದ್ದ ಕಾಂಗ್ರೆಸ್ ಜನರಿಗೆ ದ್ರೋಹ ಮಾಡಿದೆ ಎಂದು ಆರೋಪಿಸಿದರು. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ನೀಡಿರುವ ಭರವಸೆಗಳು ಯಶಸ್ವಿಯಾಗಿ ಜಾರಿಯಾಗುತ್ತಿಲ್ಲ. ತಾಲೂಕು, ಜಿಲ್ಲಾ ಕಚೇರಿ ಸೇರಿದಂತೆ ಎಲ್ಲ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಅಭಾವ, ವಿದ್ಯುತ್ ಅಭಾವ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ತಾಂಡವವಾಡುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಯುವ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ತಾಲೂಕಿಗೆ ಮಂಜೂರಾಗಿರುವ 250 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ ವಿಳಂಬವಾಗಿದೆ. 250 ಹಾಸಿಗೆಗಳ ಜಿಲ್ಲಾಸ್ಪತ್ರೆ ನಿರ್ಮಾಣಕ್ಕಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ಮುಂದಾಗಿದ್ದೇವೆ. ಫೆಬ್ರವರಿ 19ರಂದು ಸಿಎಂ ಸಿದ್ದರಾಮಯ್ಯ ಮಂಡಿಸಲಿರುವ ಬಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡಲೇಬೇಕು. ತಾಲೂಕಿಗೆ SC ST ಅನುದಾನವನ್ನ ನೀಡಲೇ ಇಲ್ಲ. ಅನುದಾನ ಬಿಡುಗಡೆಯಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿದೆ. ಎಷ್ಟು ಮಂದಿ ಜನತೆಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ಬಂದಿದೆ. ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಅನೇಕ ಬಡವರ BPL ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಮಂಡ್ಯದ ಕೆರಗೋಡು ಹನುಮಧ್ವಜ ಪ್ರಕರಣಕ್ಕೆ ಸಂಬಂಧಿಸಿ ಗ್ರಾಮಸ್ಥರು ಹಣ ಸಂಗ್ರಹಿಸಿ ನಿರ್ಮಿಸಿಕೊಂಡ ಕಂಬದಲ್ಲಿ ಧ್ವಜ ಹಾರಿಸಿದ್ದಾರೆ. ಅದನ್ನ ತೆರವು ಮಾಡಿರುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾದಿಂದ ರಾಜ್ಯದ 108 ಭಾಗಗಳಲ್ಲಿ 108 ಅಡಿ ಧ್ವಜ ಕಂಬ ನಿರ್ಮಿಸಿ ಕೇಸರಿ ಧ್ವಜ ಹಾರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. 1051 ಕಿಲೋಮೀಟರ್ ರಸ್ತೆ ಇರೋದು ಸರ್ ನಮ್ಮ ಕ್ಷೇತ್ರದಲ್ಲಿ. 1051 ಹೈಯೆಸ್ಟ್ ಇನ್ ಬೆಂಗಳೂರು ರೂರಲ್ ಅಂಡ್ ರಾಮನಗರ್ ಜಿಲ್ಲೆ. ಪಕ್ಕದಲ್ಲಿರುವಂತ ದೇವನಹಳ್ಳಿಲಿ 500, ಹೊಸಕೋಟೆಯಲ್ಲಿ 520, ನೆಲಮಂಗಲದಲ್ಲಿ 570. 1050 ಕಿಲೋಮೀಟರ್ ಇದ್ರು PWD ಅಲ್ಲಿ ನಮಗೆ ಫಂಡ್ SHDP ಬರೀ 10 ಕೋಟಿ, ಕಾಂಗ್ರೆಸ್ ಅವ್ರಿಗೆ 20 ಕೋಟಿ. ಯಾವ್ದು ತಾರತಮ್ಯ? ನಮ್ಮ ಸರ್ಕಾರ ಕಾಂಗ್ರೆಸ್ MLA ಮಾಜಿ MLA ಇದ್ರಲ್ಲ, ಅವಾಗ 2019-20ರಿಂದ 23ರಷ್ಟರಲ್ಲಿ ಎಲ್ಲ ಕೊಟ್ಬಿಡ್ತು. ಅದು 3 ವರ್ಷ ತಗೊಳಕ್ಕೆ ಅದೇ ದೊಡ್ಡ ಅಪರಾಧ. ಆದ್ರೂ ಬಿಜೆಪಿ ಸರ್ಕಾರ ಕಾಂಗ್ರೆಸ್ MLA ಕೊಟ್ರಲ್ಲ. ಇವ್ರು ಯಾಕೆ ಮಲ್ತಾಯಿ ಧೋರಣೆ? ನಗರೋತ್ಥಾನ ಗ್ರಾಂಟ್ 8 ಕೋಟಿ ಮಾನ್ಯ MTB ಸಾಹೇಬರು ಕೊಟ್ಟಿರುವಂತದ್ದು, ಇದುವರೆಗೂ ಫಂಡ್ ರಿಲೀಸ್ ಮಾಡಿಲ್ಲ ಕಾಂಟ್ರಾಕ್ಟರ್ಗೆ. ಈ ರೀತಿ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ಈ ಸಮಸ್ಯೆಗಳು ಅರ್ಥ ಆಗುತ್ತೆ. ಸಾರ್ವಜನಿಕರೇನ್ ಮುಗ್ರಲ್ಲ. ಹೋಗ್ಲಿ, ಎಷ್ಟು ಜನಕ್ಕೆ ನೀವು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ? ಎಷ್ಟು ಜನಕ್ಕೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀರಾ? ಮಾಹಿತಿ ರಿಲೀಸ್ ಮಾಡಿ ಸರ್. ಇವಾಗ ಸೆಷನ್ ಇದೆ. ಇಷ್ಟು ಕೋಟಿ ಜನಕ್ಕೆ ನಿಖರವಾಗಿ ಈ ತಾಲೂಕಲ್ಲಿ ಇಷ್ಟು ಜನಕ್ಕೆ ಕೊಡ್ತಾ ಇದೀವಿ. ಎಷ್ಟು BPL ಕಾರ್ಡ್ ಕ್ಯಾನ್ಸಲ್ ಮಾಡಿರೋದು ಸರ್ ಇವರು? ಸರ್ಕಾರ ಬಂದ್ಮೇಲೆ ಸಾವಿರಾರು BPL ಕಾರ್ಡ್ ದೊಡ್ಡಬಳ್ಳಾಪುರದಲ್ಲೇ ಕ್ಯಾನ್ಸಲ್ ಮಾಡಿ. ರಾಜ್ಯ ಸರ್ಕಾರ ಬರ ಪರಿಹಾರ ನಿಧಿ ಯೋಜನೆಯಡಿ ನೀಡಿರುವ 2,000 ಹಣವನ್ನ ತಾಲೂಕಿನ ಕಸಬಾ ಹೋಬಳಿಯ ಕೊನಘಟ್ಟದ 35 ರೈತರು ಚೆಕ್ಗಳನ್ನು ಅಪರ ಜಿಲ್ಲಾಧಿಕಾರಿ ಅಮರೇಶ್ ಗೌಡ, ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ಅವರಿಗೆ ವಾಪಸ್ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರತಿ ಎಕರೆಗೆ 25,000 ರು ಹಣ ನೀಡುವಂತೆ ಆಗ್ರಹಿಸಿದ್ರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಶಿಡ್ಲಘಟ್ಟ ತಾಲೂಕಿನ ಕುದುಪಕುಂಟೆಯ ಸರ್ಕಾರಿ ಶಾಲೆ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಕುದುಪಕುಂಟೆಯ ಶಾಲೆಯಲ್ಲಿ ಮಕ್ಕಳು ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವ ವಿಡಿಯೋ ಬಹಿರಂಗವಾಗುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ತಂಡ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಮುಖ್ಯ ಶಿಕ್ಷಕಿಯ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಶಾಲೆಗಳಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛತೆ ಮಾಡಿಸದಂತೆ ಸರ್ಕಾರದ ಸ್ಪಷ್ಟ ಆದೇಶವಿದೆ. ಆದರೂ ಕೆಲ ಶಾಲೆಗಳಲ್ಲಿ ಮಕ್ಕಳಿಂದಲೇ ಶೌಚಾಲಯವನ್ನು ಸ್ವಚ್ಛಗೊಳಿಸುವ ಕಾರ್ಯ ಮುಂದುವರೆದಿದೆ. ಶಿಡ್ಲಘಟ್ಟ ತಾಲೂಕು ಕುದುಪಕುಂಟೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಿಸಿದ ಹಿನ್ನೆಲೆಯಲ್ಲಿ ಮುಖ್ಯ ಶಿಕ್ಷಕಿಯನ್ನು ಅಮಾನತುಗೊಳಿಸಲಾಗಿದೆ. ಸುಮಾರು ಒಂದು 3-4 ಸಲ ತಿಮ್ಮನಾಯಕನಹಳ್ಳಿಗೆ ಹೋಗೋ ಸಮಯದಲ್ಲಿ ಹುಡುಗರು ಬಾತ್ರೂಮ್ಗೆ ನೀರು ಎತ್ಕೊಂಡು ಹೋಗೋದು, ಜಗ್ ಎತ್ಕೊಂಡು ಹೋಗೋದು, ಏನೋ ಬಿಡು ಅಂದ್ಕೊಂಡೇ ಇದೆ. ನಾನಿವತ್ತು ಬೆಳಗ್ಗೆ 10:30 10 ಮುಕ್ಕಾಲಾಗಿರ್ತದೆ ತಿಮ್ಮನಾಯಕನಹಳ್ಳಿಗೆ ಹೋಗ್ತಾಯಿದ್ದೆ. ಟಪ 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 ಶಬ್ದ ಬಂತು. ಏನಿದು ಶಬ್ದ ಅಂತ ನಿಲ್ಲಿಸ್ಬಿಟ್ಟು ಅಲ್ಲಿ ಗಿಡ ಹತ್ರ ನಿಲ್ಲಿಸ್ಬಿಟ್ಟು ನಾನು ಏನು ಅಂತ ನೋಡಿದಾಗ ಹುಡುಗಿ ಸ್ಕೂಲ್ ಮಕ್ಕಳು ಅಲ್ಲಿ ಒಳಗಡೆ ಹೋಗಿ
ಕ್ಲೀನ್ ಮಾಡ್ತಾಯಿದ್ರು. ಏನಮ್ಮ ಇದು ಅಂದರೆ ಮಾತಾಡಿಲ್ಲ ಹುಡುಗಿ, ತಲೆ ಬಗ್ಸ್ಬಿಟ್ಲು, ತಮ್ಮ ಬಗ್ಸ್ಬಿಟ್ಲು. ಸರಿ ಅಂತ ಹೇಳಿಬಿಟ್ಟು ನಾನು ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರೋಣ ಅಂತ ಅಷ್ಟೇ ಫಸ್ಟ್ ಮೀಡಿಯಾವ್ರಿಗೆ ಹೇಳಿಬಿಟ್ಟು ಆಮೇಲೆ ಮೇಲಲ್ಲಿ ಆಗಿಬಿಟ್ಟು ಆಮೇಲೆ ನಾಳೆ ರಿಜಿಸ್ಟರ್ ಪೋಸ್ಟ್ ಮಾಡೋಣ ಅಂತೇಳಿ ಅದು ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿದ್ದೀನಿ ಸರ್. ಕುದುಪಗುಂಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯವನ್ನು ಇಬ್ಬರು ಹೆಣ್ಣು ಮಕ್ಕಳು ಸ್ವಚ್ಛಗೊಳಿಸುವುದನ್ನು ಗ್ರಾಮದ ಸಾರ್ವಜನಿಕರು ವಿಡಿಯೋ ಮಾಡಿ ಹರಿಯಬಿಟ್ಟಿದ್ದಾರೆ. ಅದು ಅಧಿಕಾರಿಗಳಿಗೆ ಮುಟ್ಟಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ. ತಕ್ಷಣವೇ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಿಇಒ ಮುನಿರಾಜು, ಬಿಇಒ ನರೇಂದ್ರ ಕುಮಾರ್, ಸಮಾಜ ಕಲ್ಯಾಣಾಧಿಕಾರಿ ಜಗದೀಶ್ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಕುದುಪಗುಂಟೆ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂತಬಿಟ್ಟು ಮಾಧ್ಯಮದವರ ಮೂಲಕ ಮಾಹಿತಿ ಬಂತು. ಆ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆಗೆ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ನಾನು ಹಾಗೂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು ಭೇಟಿ ಕೊಟ್ಟು ಮಕ್ಕಳ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ, ಗ್ರಾಮಸ್ಥರ ಹೇಳಿಕೆಯನ್ನು ತೆಗೆದುಕೊಂಡಿದ್ದೀವಿ. ಇದನ್ನು ಆಧರಿಸಿ ಸಂಬಂಧಿಸಿದ ಮುಖ್ಯ ಶಿಕ್ಷಕರ ಮೇಲೆ ಶಿಸ್ತಿನ ಕ್ರಮಕ್ಕಾಗಿ ಅಮಾನತು ಶಿಸ್ತಿನ ಕ್ರಮಕ್ಕಾಗಿ ಉಪನಿರ್ದೇಶಕರಿಗೆ ಈ ದಿನವೇ ಕಳಿಸಿಕೊಳ್ಳಲಾಗಿದೆ. ಇನ್ನು ಈ ವೇಳೆ ಸ್ಥಳದಲ್ಲಿ ಹಾಜರಿದ್ದ ಪೋಷಕರು ಹಾಗೂ ಗ್ರಾಮಸ್ಥರು ಶಿಕ್ಷಕಿಯ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಕ್ರಮ ಕೈಗೊಳ್ಳಲು ಮನವಿ ಮಾಡಿ ಬೇರೊಬ್ಬರನ್ನು ನೇಮಿಸುವಂತೆ ಮನವಿ ಮಾಡಿದರು. ಶಾಲಾ ಮಕ್ಕಳ ಗೌಪ್ಯ ವಿಚಾರಣೆ ನಡೆಸಿದ ಅಧಿಕಾರಿಗಳು ಪೋಷಕರು ಗ್ರಾಮಸ್ಥರಿಂದ ಮಾಹಿತಿ ಸಂಗ್ರಹಿಸಿ ಹೇಳಿಕೆ ಪಡೆದು ಮುಖ್ಯ ಶಿಕ್ಷಕಿ ರೇಣುಕಾ ಅವರನ್ನು ಅಮಾನತುಗೊಳಿಸಿ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸುವ ಕೆಲಸ ಮಾಡುವುದಾಗಿ ತಿಳಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಭಾರತೀಯ ನಾಗರಿಕ ನೆಮ್ಮದಿಯ ಬದುಕಿಗೆ ಆಧಾರವಾಗಿರುವ ಸಂವಿಧಾನದ ಮೂಲೋದ್ದೇಶವನ್ನು ಈಡೇರಿಸಲು ಪ್ರತಿಯೊಬ್ಬರೂ ಕಟಿಬದ್ಧರಾಗೋಣ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದರು. ಚಿಕ್ಕಬಳ್ಳಾಪುರದ ವಾಪಸಂದ್ರದ ಡೇರಿ ಮುಂಭಾಗದಿಂದ ಸಂವಿಧಾನ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿದ ಅವರು ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಿದ್ದ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದರು. ಅಂಬೇಡ್ಕರ್ ಅವರು 60 ದೇಶಗಳ ಸಂವಿಧಾನ ಓದಿದ ನಂತರ ಭಾರತಕ್ಕೆ ಒಪ್ಪುವ ಜಗತ್ತಿನ ಅತ್ಯಂತ ಬೃಹತ್ ಸಂವಿಧಾನ ಬರೆದುಕೊಟ್ಟಿದ್ದಾರೆ. 2 ವರ್ಷ 11 ತಿಂಗಳು 18 ದಿನಗಳ ಅವಧಿಯಲ್ಲಿ ಅವರು ಈ ಸಂವಿಧಾನವನ್ನ ಬರೆದು ಮುಗಿಸಿದ್ದಾರೆ ಎಂದರು. ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು ಸಮಪಾಲು ನೀಡಿದ್ದಾರೆ. ಇದನ್ನು ಅರಿತು ಉತ್ತಮ ಶಿಕ್ಷಣ ಪಡೆದರೆ ಸಂವಿಧಾನದ ಆಶಯಗಳನ್ನ ಅರ್ಥ ಮಾಡಿಕೊಂಡರೆ ಯಾರು ಏನು ಬೇಕಾದರೂ ಆಗಬಹುದು ಎಂದರು. ಖಾಲಿ ಜೇಬು ಮನುಷ್ಯನಿಗೆ 100 ಪಾಠ ಕಲಿಸಲಿದೆ. SSLC ಓದುತ್ತಿರುವ ತಾಲೂಕಿನ ಸರ್ಕಾರಿ ಶಾಲೆಯ 60 ಗಂಡು ಮಕ್ಕಳು 60 ಹೆಣ್ಣು ಮಕ್ಕಳು 120 ಮಕ್ಕಳಿಗೆ 625ಕ್ಕೆ 625 ಅಂಕ ಗಳಿಸುವಂತೆ ಬೆಂಗಳೂರಿನಲ್ಲಿ ವಿಶೇಷ ತರಬೇತಿ ಕೊಡಿಸುತ್ತಿದ್ದೇನೆ. ಅದರಲ್ಲಿ 90 ಮಕ್ಕಳು SC/ST ಮಕ್ಕಳೇ ಇದ್ದಾರೆ. ಚುನಾವಣೆ ಇರುವುದು 5 ವರ್ಷಕ್ಕೆ. ಶಿವರಾತ್ರಿ ಹಬ್ಬಕ್ಕೆ 5,500 ಮಂದಿ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಡಿಸುತ್ತಿದ್ದೇನೆ. ಇವರು ಯಾರೂ ನನಗೆ ಓಟು ಹಾಕೋಲ್ಲ. ಏಕೆಂದರೆ ಹರಿದೋಗಿರೋ ಬಟ್ಟೆ, ಖಾಲಿ ಹೊಟ್ಟೆ, ಹೊಡೆದು ಹೋಗಿರೋ ಹೃದಯ, ಖಾಲಿ ಜೇಬು ಮನುಷ್ಯನಿಗೆ 100 ಪಾಠ ಕಲಿಸುತ್ತದೆ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ಭರವಸೆ ಉಳಿಸಿಕೊಳ್ಳುತ್ತೇನೆ ಎಂದರು. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಹೇಳುತ್ತೆ. ಇಲ್ಲಿರೋ ಎಲ್ಲ 18-19 ವರ್ಷದ ಯುವಕ ಯುವತಿಯರಿಗೆ ಹೇಳ್ತೀನಿ, 19 ವರ್ಷಕ್ಕೂ ನಿಮ್ಗೂ ಫ್ರೀಡಮ್ ಆಫ್ ಸ್ಪೀಚ್ ಬರಬೇಕು. ಹೆಂಗೆ ಅಂದ್ರೆ ನಿಮ್ಮ ಗೆಲುವಿನ ಬಗ್ಗೆ ಯಾವನು ಮಾತಾಡಬಾರ್ದು, ಆ ರೀತಿ ಗೆದ್ದಿರ್ಬೇಕು. ಅಂತ ಫ್ರೀಡಮ್ ನಿಮ್ಗೆ ಎಲ್ರಿಗೂ ಬರ್ಬೇಕು 19 ವರ್ಷಕ್ಕೆ. ಆರ್ಟಿಕಲ್ 36 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೀನ್ 36 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ನಿನ್ನ ಸಾಮ್ರಾಜ್ಯನ ನೀನೇ ಡೈರೆಕ್ಟ್ ಮಾಡಬೇಕು. ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಿನ್ ಲೈಫ್ ಅಲ್ಲಿ ಬರಬೇಕು. ಸ್ಟ್ರೆಂತ್, ಕರೇಜ್ ಅಂತಿದೆ. ನಾನೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಇವತ್ತು ಒಂದು SC/ST ಹಾಸ್ಟೆಲ್ಗೆ ಉದ್ಘಾಟನೆ ಮಾಡ್ತಿದ್ದೀನಿ ನಾನು. ಇದು ಚಿಕ್ಕಬಳ್ಳಾಪುರ ನಾನು SC/ST ಮಕ್ಕಳಿಗೆ ಏನ್ ಒಳ್ಳೇದು ಮಾಡಿದ್ದೀನಿ ಅಂದ್ರೆ, ಸರಿ ಸುಮಾರು 7 ಕೋಟಿ ವೆಚ್ಚದಲ್ಲಿ ಒಂದು SC ಹಾಸ್ಟೆಲ್ ST ಹಾಸ್ಟೆಲ್ಗೆ ಗುದ್ಲಿ ಪೂಜೆ ಮಾಡ್ತಿದ್ದೀನಿ. ಗೆದ್ದ ನಂತರ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಹಿಂದುಳಿದ ವರ್ಗದ ಹುಡುಗ, ಅಪ್ಪ ಅಮ್ಮ ಇಲ್ಲದ ಹುಡುಗ, ಬಡ ಕುಟುಂಬದ ಹುಡುಗ. ನನಗೆ ಅಹಿಂದ ನೀವೇ ನನ್ನ ಭರವಸೆ. ನನ್ನ SC/ST ಮಕ್ಕಳೇ ನನ್ನ ಫ್ಯೂಚರ್. ನಾನು ಇವತ್ತು ನಾಳೆ ಸರ್ಕಾರಿ ಶಾಲೆಯ 60 ಜನ ಹುಡುಗರು 60 ಜನ ಹುಡುಗಿರು ಸೂಪರ್ 60 ಸೆಲೆಕ್ಟ್ ಆಗಿದ್ದಾರೆ. 120 ಜನದಲ್ಲಿ ಅದರಲ್ಲಿ ಗೊತ್ತಿರಬೇಕು 96 ಜನ SC/ST ಸಮುದಾಯದ ಮಕ್ಕಳೇ. ಆ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು 600+
10th ಎಕ್ಸಾಮಲ್ಲಿ ಮಾಡಬೇಕು ಅಂತ ಒಂದು ಮಗುಗೆ ಏನಿಲ್ಲ ಅಂದ್ರೂ 30-40 ಸಾವಿರ ಖರ್ಚು ಮಾಡ್ತಿದ್ದೀನಿ. ಚುನಾವಣೆ ಇರೋದು 5 ವರ್ಷಕ್ಕೆ. ಈಗ ನಾನು ಶಿವರಾತ್ರಿ ಹಬ್ಬಕ್ಕೆ 5,500 ಜನ ಅಂಗನವಾಡಿ ಮಕ್ಕಳಿಗೆ, ಅದ್ರಲ್ಲಿ 4,000 ಜನ SC/ST ಮಕ್ಕಳಿಗೆ ಬಟ್ಟೆ ಕೊಡಿಸ್ತಿದ್ದೀನಿ. ಆ ಮಕ್ಕಳು ಯಾರು ನನ್ಗೆ ಓಟ್ ಹಾಕಲ್ಲ. ಆದ್ರೆ ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಅರ್ಧೋಗಿರೋ ಬಟ್ಟೆ, ಖಾಲಿ ಹೊಟ್ಟೆ, ಒಡೆದೋಗಿ ಹೃದಯ, ಖಾಲಿ ಜೇಬು ಮನುಷ್ಯನ್ 100 ಪಾಠ ಕಲಿಸುತ್ತೆ. ನೀವು ನನ್ನ ಭವಿಷ್ಯ, ನೀವು ನನ್ನ ಮೇಲೆ ಪ್ರೀತಿ ಇಟ್ಟು ಭರವಸೆ ಇಟ್ಟಿದ್ದೀರಾ. ನಾನು ಖಂಡಿತವಾಗೂ ಬದಲಾವಣೆ ತರ್ತೀನಿ. ಸಂವಿಧಾನದ ಆಶಯಗಳಂತೆ ನಾನು ನಡೀತೀನಿ. ಯುವ ಜನತೆ ಎಂದಿಗೂ ಯಾರನ್ನು ಫಾಲೋ ಮಾಡಬೇಡಿ. ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ, ಚೆನ್ನಾಗಿ ಓದಿಗಿಂತ ಯಾವುದು ದೊಡ್ಡ ಆಸ್ತಿ ಇಲ್ಲ. ಆಸ್ತಿ, ಅಂತಸ್ತು, ಸೈಟು ಇದು ಏನು ಕೆಲಸ ಮಾಡೋಲ್ಲ. ಓದನ್ನ ಮಾತ್ರ ಯಾರು ಕಸಿದುಕೊಳ್ಳೋಕ್ಕಾಗಲ್ಲ. ನಗರದಲ್ಲಿ ರಸ್ತೆ ವಿಸ್ತರಣೆ ಆದ ಕೂಡಲೇ ಅಂಬೇಡ್ಕರ್ ವೃತ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಲಾಗುವುದು. ನನ್ನ ಜೀವನದಲ್ಲಿ ಭಯವೇ ಪಟ್ಟಿಲ್ಲ. ನನ್ನ ಬಳಿ ಇರುವ ಶಬ್ದಕೋಶದಲ್ಲಿ ಭಯ ಎನ್ನುವ ಪದ ಹೊಡೆದು ಹಾಕಿದ್ದೇನೆ ಎಂದ್ರ. ರಿಸ್ಕ್ ಮಾಡಬೇಕು ಅನ್ಕೊಂತೀರಾ, ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ಕೊಂತೀರಾ. ಆದ್ರೆ ಏನ್ ಮಾಡೋದಣ್ಣ, ಅವ್ರಿಗೆ ರಜಾ ಇರೋ ದಿನಾನೇ ಕೋರ್ಟು ರಜಾ ಇರುತ್ತಲ್ಲ, ಸುತ್ತಕ್ಕಾಗಲ್ಲ, ಕೇಸ್ ಹಾಕ್ಸ್ಕೊಂಡು. ಆ ಕಾರಣಕ್ಕೆ ತುಂಬಾ ಜನ ಧೈರ್ಯ ಮಾಡ್ತಿಲ್ಲ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಫಸ್ಟ್ ನಿಮ್ಮ ಮನೆ, ಅಪ್ಪನ ಆರೋಗ್ಯ, ಅಮ್ಮನ ಆರೋಗ್ಯ, ಮತ್ತೆ ನಿಮ್ಮ ಫ್ಯೂಚರ್ ಚೆನ್ನಾಗಿ ಓದಿ. 10th ಸ್ಟ್ಯಾಂಡರ್ಡ್ ಅಲ್ಲಿ PUC ಅಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿದ್ರೆ ಪ್ರಪಂಚ ನಿನ್ ಮಾತು ಕೇಳುತ್ತೆ. ಓದಿಗಿಂತ ಯಾವುದು ದೊಡ್ಡದಿಲ್ಲ. ಪ್ಲೀಸ್ ಬಿಲೀವ್ ದಿಸ್. ಆಸ್ತಿ, ಅಂತಸ್ತು, ಸೈಟು, ಜಮೀನು ಇದೇನ್ ಕೆಲಸ ಮಾಡಲ್ಲ. ಆದ್ರೆ ನೀವು ಓದಿದ್ರೆ ಯಾರು ಕಿತ್ಕೊಳಕ್ಕಾಗಲ್ಲ. ಇನ್ನು ಇದೇ ವೇಳೆ ಡಿವೈಎಸ್ಪಿ ಶಿವಕುಮಾರ್, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ತೇಜ ಆನಂದರೆಡ್ಡಿ, ಇಒ ಮಂಜುನಾಥ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶೇಷಾದ್ರಿ, ಮುಖಂಡರಾದ ರಾಜಕಾಂತ್, ವೆಂಕಟ್, ಮಂಜುನಾಥ್, ಕಣಿತಹಳ್ಳಿ ವೆಂಕಟೇಶ್, ಕೇಶವ, ಗೌತಮ್, ಗಂಗಾಧರ್, ರತ್ನಮ್ಮ, ಭಾಗ್ಯಮ್ಮ, ಜಗದೀಶ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ತಾಲೂಕಿನ ಹಲ್ಲರೆ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ವಿಚಾರದಲ್ಲಿ 2 ಕೋಮುಗಳ ನಡುವೆ ಘರ್ಷಣೆಯಾಗಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳಿಗೆ ಕಲ್ಲು ತೂರಾಟ ನಡೆಸಿ ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳನ್ನು ಜಖಂ ಮಾಡಲಾಗಿದೆ. ಕೆಲ ಕಿಡಿಗೇಡಿಗಳಿಂದ ಹಲ್ಲರಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಗ್ರಾಮದ ಬೇದಿಯಲ್ಲೂ ಕಲ್ಲು ತೂರಾಟ ಮಾಡಲಾಗಿದೆ. ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಂಜನಗೂಡು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದು, ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನಂಜನಗೂಡು ತಾಲೂಕಿನ ಹಲ್ಲರಿ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ವಿಚಾರದಲ್ಲಿ 2 ಕೋಮುಗಳ ಘರ್ಷಣೆಗೆ ಸಂಬಂಧಿಸಿ 39 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮವಾರ ರಾತ್ರಿ 2 ಕೋಮುಗಳ ನಡುವೆ ಘರ್ಷಣೆಯಾಗಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಕೆಲ ಕಿಡಿಗೇಡಿಗಳು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಮನೆ ಮುಂದೆ ನಿಲ್ಲಿಸಿದ ವಾಹನಗಳನ್ನ ಜಖಂ ಮಾಡಿದ್ರು. 2 ಕೋಮಿನ ಸುಮಾರು 16 ಮಂದಿ ಸೇರಿ ಪೊಲೀಸರಿಗೂ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಲ್ಲು ತೂರಾಟ ಮಾಡಿ ದಾಂಧಲಿ ನಡೆಸಿದ ಪರಿಣಾಮ ಮನೆಯ ಹೆಂಚುಗಳು, ಕುಡಿಯುವ ನೀರಿನ ಪೈಪ್, ಶಾಲಾ ವಾಹನ ಸೇರಿದಂತೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಲಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಟ್ಕರ್, ಎಎಸ್ಪಿ ನಂದಿನಿ ಸೇರಿದಂತೆ ಪೊಲೀಸರು ದೌಡಾಯಿಸಿ ವಾತಾವರಣ ತಿಳಿಗೊಳಿಸಿದ್ದಾರೆ. ಗ್ರಾಮದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಪೊಲೀಸರು 2 ಕೋಮಿನ 39 ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಉಳಿದವರನ್ನ ವಿಡಿಯೋ ಚಿತ್ರೀಕರಣದ ಮೂಲಕ ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ. ಈ ವಿಚಾರ ಮೊದಲು ಪೊಲೀಸರಿಗೆ ತಿಳಿದಿತ್ತು. ಆದರೆ ಶಾಂತಿ ಸಭೆ ನಡೆಸದೆ ನಂಜನಗೂಡು ಗ್ರಾಮಾಂತರ ಪೊಲೀಸರು ನಿರ್ಲಕ್ಷ್ಯ ವಹಿಸಿರೋ ಆರೋಪ ಕೇಳಿಬಂದಿದೆ. ಈ ಸಂಬಂಧ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ನಂಜನಗೂಡು ತಾಲೂಕಿನ ಹಲ್ಲೆರಿ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕ ವಿಚಾರದಲ್ಲಿ ಎರಡು ಕೋಮುಗಳ ನಡುವೆ ನಡೆದ ಘರ್ಷಣೆ ಪ್ರಕರಣದ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮದ ಬೀದಿಗಳಲ್ಲಿ ಹಾನಿಗೊಳಗಾದ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ ಶಾಸಕರು ಹಾನಿಯಾದ ಮನೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು, ಈ ಕೃತ್ಯ ಎಸಗಿದ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ. ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಬಿಗಿ ಪೊಲೀಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಾಂತಿ ಸಭೆ ನಡೆಸಲಾಗುವುದು, ಎಲ್ಲರೂ ಧೈರ್ಯದಿಂದ ಇರಬೇಕು, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಶಾಸಕರು ಧೈರ್ಯ ತುಂಬಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಪ್ರತಿಷ್ಠಿತ ಆ ವಾರ್ಡಿನಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ, ಇರುವುದೆಲ್ಲ ಸಮಸ್ಯೆಗಳೇ. ಸಿಸಿ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಯುಜಿಡಿ ಇಲ್ಲ, ಬೀದಿ ದೀಪಗಳಿಲ್ಲ, ಖಾತೆಗಳಂತೂ ಇಲ್ಲವೇ ಇಲ್ಲ. ಸರ್ ಇಲ್ಲ, ಆಗಿಲ್ಲ ಸರ್, ಖಾತೆಗಳಾಗಿಲ್ಲ. ಈ ಖಾತೆ ಅಂದರೆ ಅಲ್ಲಿ ನಗರಸಭೆಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಸಮಸ್ಯೆಗಳ ಸರಮಾಲೆಯನ್ನೇ ಹೊದ್ದು ಮಲಗಿದೆ ಚಿಕ್ಕಬಳ್ಳಾಪುರದ 4ನೇ ವಾರ್ಡ್. ನಾಲ್ಕನೇ ವಾರ್ಡಿನ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ? ಅಧಿಕಾರಿಗಳ ಜಾಣ ನಿದ್ರೆಗೆ ಇಲ್ಲವೇ ಕಡಿವಾಣ? ವಾರ್ಡ್ ಪ್ರಾಬ್ಲಮ್ ಇದೇ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರ ವ್ಯಾಪ್ತಿಯ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ನಗರೋತ್ಥಾನ 4ನೇ ಹಂತದ ಯೋಜನೆಯಲ್ಲಿ 88 ಲಕ್ಷ ಮೀಸಲಿರಿಸಿದ್ದು, ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಕಲ್ಪಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಕಲ್ಯಾಣ ಇಲಾಖೆಯಿಂದ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ನೋಂದಾಯಿತ ಕಾರ್ಮಿಕರ ಒಟ್ಟು 30 ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿ ಅವರು ಮಾತನಾಡಿದರು. ಕಾರ್ಮಿಕರ ಮಕ್ಕಳು ವಿದ್ಯಾಭ್ಯಾಸದಿಂದ ಹಿಂದೆ ಸರಿಯಬಾರದು ಎಂಬ ಉದ್ದೇಶದಿಂದ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಅವರ ಶೈಕ್ಷಣಿಕ ವಿಕಾಸಕ್ಕಾಗಿ ಉಚಿತವಾಗಿ ಲ್ಯಾಪ್ಟಾಪ್ ನೀಡುವ ಯೋಜನೆ ಇದಾಗಿದ್ದು, ಮಕ್ಕಳು ಇದರ ಲಾಭ ಪಡೆದು ಚೆನ್ನಾಗಿ ಓದಿ ಹೆತ್ತವರಿಗೆ ಮತ್ತು ಹುಟ್ಟಿದ ಊರಿಗೆ ಕೀರ್ತಿ ತನ್ನಿ ಎಂದರು. ಸುಮಾರು 14 ಜನವನ್ನು ಆಯ್ಕೆ ಮಾಡಿದ್ದಾರೆ. ಸೆಕೆಂಡ್ PUC ವಿದ್ಯಾರ್ಥಿಗಳನ್ನು 16 ಜನ ಆಯ್ಕೆ ಮಾಡಿದ್ದಾರೆ. ಒಟ್ಟು 30 ಜನಕ್ಕೆ ಇವತ್ತು ಈ ಒಂದು ಸರ್ಕಾರ ವತಿಯಿಂದ, ಇಲಾಖೆ ವತಿಯಿಂದ ಇವತ್ತು ವಿದ್ಯಾಭ್ಯಾಸಕ್ಕೆ ಒಂದು ಲ್ಯಾಪ್ಟಾಪ್ ವಿತರಣೆ. ಈ ಒಂದು ಯೋಜನೆಗಳನ್ನ ಮುಂದೆ ವಿದ್ಯಾರ್ಥಿಗಳು ಇವತ್ತು ತಾವು ಏನು ಓದ್ತಾ ಇದ್ದಾರೆ, ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ
ಎಲ್ಲ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಗಮನ ತರ್ತಕ್ಕಂಥ ವಿಚಾರ, ನೀವು ಸಮಯ ಬಂದಾಗ ಅದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದಾಗ ಎಲ್ಲರೂ ಇದೊಂದು ಅನುಕೂಲ ಆಗ್ತದೆ, ನಿಮಗೂ ವಿದ್ಯಾಭ್ಯಾಸ ಮಾಡೋಕ್ಕೆ ಒಳ್ಳೆಯದಾಗ್ತದೆ, ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆ ಏನು ನಗರೋತ್ಥಾನ 4ರಲ್ಲಿ ಮೊನ್ನೆ ನಾವು ಟೆಂಡರ್ ಪ್ರೋಸೆಸ್ ಕಳಿಸೋಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಮಾಹಿತಿಯಲ್ಲೇ ಇದ್ದಾರೆ, ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಸುಮಾರು ಒಂದು 85 ಲಕ್ಷ ವಿದ್ಯಾಭ್ಯಾಸಕ್ಕಾಗಿ ನಾವು ಅದನ್ನು ಒಂದು ಮುಡುಪಾಗಿ ಇಟ್ಟು ಇವತ್ತು ಟೆಂಡರ್ ಕಳಿಸಿದ್ದೀವಿ. ಸುಮಾರು ನಾಳೆ ಏಪ್ರಿಲ್ ತಿಂಗಳಿನಲ್ಲಿ ಒಂದು 150 ಜನಕ್ಕೆ ನಗರಸಭೆ ವ್ಯಾಪ್ತಿಯಲ್ಲಿ ಕೊಡುವಂಥ ಒಂದು ಅವಕಾಶ ಬರ್ತದೆ, ಆ ಮಕ್ಕಳಿಗೂ ಒಳ್ಳೆಯದಾಗ್ತದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜ್, ನಗರಸಭೆ ಪೌರಾಯುಕ್ತ ಮಂಜುನಾಥ್, ತಾಲೂಕು ಕಾರ್ಮಿಕ ನಿರೀಕ್ಷಕಿ ವಿಜಯಲಕ್ಷ್ಮಿ, ಕೆಎನ್ ಸುಬ್ಬಾರೆಡ್ಡಿ, ಮೇಲೂರು ಮಂಜುನಾಥ್, ಬಂಕ್ ಮುನಿಯಪ್ಪ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದೇಶದಲ್ಲಿ ದ್ವೇಷ ಬಿತ್ತುತ್ತಿರುವ ಕೋಮುವಾದಿ ಶಕ್ತಿ, ಫ್ಯಾಸಿಸ್ಟ್ ಶಕ್ತಿಗಳನ್ನು ತೊಲಗಿಸಬೇಕು. ಪ್ರೀತಿ, ಶಾಂತಿ, ಸಹಬಾಳ್ವೆ, ಸೌಹಾರ್ದದ ಕೊಂಡಿ ಬೆಸೆಯಲು ಎಲ್ಲರೂ ಕೈಜೋಡಿಸಬೇಕು ಎಂದು ಸೌಹಾರ್ದತೆ ಕರ್ನಾಟಕದ ಪ್ರೊಫೆಸರ್ ಕೋಡಿರಂಗಪ್ಪ ಹೇಳಿದರು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಮಂಗಳವಾರ ಆಯೋಜಿಸಿದ್ದ ಸೌಹಾರ್ದಕ್ಕಾಗಿ ಮಾನವ ಸರಪಳಿಯಲ್ಲಿ ಮಾತನಾಡಿದ ಅವರು, ರಾಜಕಾರಣಕ್ಕಾಗಿ ಜಾತಿ, ಧರ್ಮ, ಕೋಮುಗಳ ನಡುವೆ ಸಾಮರಸ್ಯ ಕದಡುವ ಪ್ರಯತ್ನ ನಡೆಯುತ್ತಿದೆ. ಇಂದು ದೇಶ ಒಡೆದ ಗಾಜಿನ ಮನೆಯಾಗಿದೆ. ಒಡೆದ ಚೂರಿನಲ್ಲಿ ರಾಜಕಾರಣಿಗಳು ತಮ್ಮ ಮುಖ ತೋರಿಸುತ್ತಿದ್ದಾರೆ. ಇದು ನಮ್ಮ ಪರಂಪರೆಯಲ್ಲ. ದೇಶ ಸೌಹಾರ್ದ, ಸಾಮರಸ್ಯದ ಪರಂಪರೆಯನ್ನ ಪ್ರತಿಪಾದಿಸಿದೆ ಎಂದರು. ಮುನಿವೆಂಕಟಪ್ಪ ಮಾತನಾಡಿ, ಸೌಹಾರ್ದ ಎಂದರೆ ಪಕ್ಷಪಾತವಲ್ಲ, ಪೂರ್ವಾಗ್ರಹವಲ್ಲ. ಇದು ಎಲ್ಲ ವಲಯದ ಅವಿವೇಕಗಳನ್ನ ಮೀರಿದ ವಿವೇಕದ ಹಾದಿ. ಶಾಂತಿ, ಸಮಾಧಾನ ಮತ್ತು ಸಮಾನ ಮನಸ್ಥಿತಿಯ ಸಾಮಾಜಿಕ ಮೌಲ್ಯಪರ ಮತ್ತು ವಿರೋಧಿ ನೆಲೆಗಳಲ್ಲಿರುವ ವೈರುಧ್ಯಗಳನ್ನು ಒಂದಾಗಿಸುವ ಪ್ರಕ್ರಿಯೆಯ ಪ್ರತೀಕವೇ ಸೌಹಾರ್ದ. ಇದರಿಂದಾಗಿ ನಮ್ಮ ಭಾಗದಲ್ಲಿ ಅನಾದಿ ಕಾಲದಿಂದಲೂ ಯಾವುದೇ ಗಲಭೆ ಗಲಾಟೆಗಳಿಗೆ ಆಸ್ಪದ ನೀಡದೆ ನಾವೆಲ್ಲ ಒಂದೇ ಎನ್ನುವ ಮನೋಭಾವದಿಂದ ಒಂದಾಗಿದ್ದೇವೆ ಎಂದರು. ನಮ್ಮ ಸಂವಿಧಾನದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಅಂಶಗಳನ್ನು ಸೌಹಾರ್ದದ ಸಕಾರಾತ್ಮಕವಾಗಿ ಸಾಧನವಾಗಿ ಜನರಿಗೆ ಮನವರಿಕೆ ಮಾಡಿಕೊಡುವುದು ಎಂದು ಎಂದಿಗಿಂತ ಹೆಚ್ಚು ಅಗತ್ಯವಾಗಿದೆ. ಧರ್ಮಗಳ ನಡುವೆ ದ್ವೇಷ ಹುಟ್ಟು ಹಾಕುವುದು ಹೇಗೆ ಸಂವಿಧಾನ ವಿರೋಧಿ ಎಂದು ಸಾರ್ವಜನಿಕರಿಗೆ ಮತ್ತಷ್ಟು ಮನದಟ್ಟು ಮಾಡಬೇಕಾಗಿರುವ ಅವಶ್ಯಕತೆ ಇದೆ ಎಂದರು. ಈ ವೇಳೆ ಮಂಚಿನಬೆಲೆ ಶ್ರೀನಿವಾಸ್, ಮುನಿಕೃಷ್ಣ, ಯಲುಹಳ್ಳಿ ಸೊನ್ನೇಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಿಸೆಂಬರ್ 2023ರಿಂದ ಇಲ್ಲಿಯವರೆಗೆ ಒಟ್ಟು 24.26 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ 18 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಬೀದರ್ ಪೊಲೀಸ್ ವರಿಷ್ಠ ಎಸ್ಎಲ್ ಚನ್ನಬಸಣ್ಣ ಅಭಿನಂದಿಸಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠ ಎಸ್ಎಲ್ ಚನ್ನಬಸವಣ್ಣ ಡಿಸೆಂಬರ್ 2023ರಿಂದ ಇಲ್ಲಿಯವರೆಗೆ ಪತ್ತೆ ಮಾಡಿ 24,26,730 ರು ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ 18 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆ ಹೇಳಿ ಪ್ರಶಸ್ತಿ ಪತ್ರ ನೀಡಿದ್ರು. ನಂತರ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ 10 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಸುಲಿಗೆ, ಮನೆ ಕಳ್ಳತನ, ದ್ವಿಚಕ್ರ ವಾಹನ ಕಳವು, ನೀರಿನ ಮೋಟಾರ್ ಹಾಗೂ ವೈರ್ ಕಳವು, ಕುರಿ, ಮೇಕೆ, ಎಮ್ಮೆಗಳ ಕಳವು, ಮೊಬೈಲ್ ಕಳವು, ನಗದು ಕಳುವಾಗಿರುವ ವಿವಿಧ 17 ಪ್ರಕರಣಗಳನ್ನು ಜಿಲ್ಲಾ ಪೊಲೀಸ್ ಡಿಸೆಂಬರ್ 2023ರಿಂದ ಇಲ್ಲಿಯವರೆಗೆ ಪತ್ತೆ ಮಾಡಿ ಸ್ವತ್ತನ್ನ ಜಪ್ತಿ ಮಾಡಿ 18 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ಎಂದರು. ಹುಮ್ನಾಬಾದ್ನ 10 ಕಳವು ಪ್ರಕರಣಗಳಲ್ಲಿ 8.34 ಲಕ್ಷ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 8 ಜನ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ.
ಬಾಕಿ 4 ಪ್ರಕರಣಗಳಿಂದ 8.15 ಲಕ್ಷ ರು ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 5 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬೀದರ್ ವ್ಯಾಪ್ತಿಯ 3 ಪ್ರಕರಣಗಳಿಂದ 7.77 ಲಕ್ಷ ರು ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 5 ಆರೋಪಿಗಳು ಸೇರಿ ಒಟ್ಟು 17 ಪ್ರಕರಣಗಳಲ್ಲಿ 24.26 ಲಕ್ಷ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಿ 18 ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು. ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ತಿಂಗಳಲ್ಲಿ ಒಟ್ಟು 10 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಸುಲಿಗೆ, ಮನೆ ಕಳ್ಳತನ, ದ್ವಿಚಕ್ರ ವಾಹನಗಳ ಕಳ್ಳತನ ಮತ್ತು ನೀರಿನ ಮೋಟಾರು ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು, ನಗದು ಹಣದ ಕಳ್ಳತನ ಹೀಗೆ ವಿವಿಧ 17 ಪ್ರಕರಣಗಳನ್ನು ಇವಾಗ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 24,26,730 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು 18 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇದರಲ್ಲಿ ಒಟ್ಟು ಏನಂದರೆ ಗೋಲ್ಡ್ 55 ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದರೆ 10 ಬೈಕ್ ಇದೆ. ಒಂದು ಮಹೇಂದ್ರ ಬೊಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನು ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಜೊತೆಗೆ 20 ಮೊಬೈಲ್ಗಳಿದೆ ಮತ್ತು ಜಾನುವಾರುಗಳು ಮತ್ತು ಒಂದು ರಾಶಿ ಮಷೀನು ಮತ್ತು ಟ್ರ್ಯಾಕ್ಟರ್ನ ಏನಂದರೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ದೇಶದಲ್ಲಿ ದ್ವೇಷ ಬಿತ್ತುತ್ತಿರುವ ಕೋಮುವಾದಿ ಶಕ್ತಿ, ಫ್ಯಾಸಿಸ್ಟ್ ಶಕ್ತಿಗಳನ್ನು ತೊಲಗಿಸಬೇಕು. ಪ್ರೀತಿ, ಶಾಂತಿ, ಸಹಬಾಳ್ವೆ, ಸೌಹಾರ್ದದ ಕೊಂಡಿ ಬೆಸೆಯಲು ಎಲ್ಲರೂ ಕೈಜೋಡಿಸಬೇಕು ಎಂದು ಸೌಹಾರ್ದತೆ ಕರ್ನಾಟಕ ತಾಲೂಕು ಸಂಚಾಲಕ ಎಜಿ ಸುಧಾಕರ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಮುಖ್ಯ ರಸ್ತೆಯಲ್ಲಿ ಆಯೋಜಿಸಿದ್ದ ಸೌಹಾರ್ದಕ್ಕಾಗಿ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜಕಾರಣಕ್ಕಾಗಿ ಜಾತಿ, ಧರ್ಮ, ಕೋಮುಗಳ ನಡುವೆ ಸಾಮರಸ್ಯ ಕದಡುವ ಪ್ರಯತ್ನ ನಡೆಯುತ್ತಿದೆ. ಇಂದು ದೇಶ ಒಡೆದ ಗಾಜಿನ ಮನೆಯಾಗಿದೆ. ಒಡೆದ ಚೂರಿನಲ್ಲಿ ರಾಜಕಾರಣಿಗಳು ತಮ್ಮ ಮುಖ ತೋರಿಸುತ್ತಿದ್ದಾರೆ. ಇದು ನಮ್ಮ ಪರಂಪರೆಯಲ್ಲ. ದೇಶವು ಸೌಹಾರ್ದ, ಸಾಮರಸ್ಯದ ಪರಂಪರೆಯನ್ನು ಪ್ರತಿಪಾದಿಸಿದೆ ಎಂದರು. ಸೌಹಾರ್ದ ಎಂದರೆ ಪಕ್ಷಪಾತವಲ್ಲ, ಪೂರ್ವಾಗ್ರಹವಲ್ಲ. ಇದು ಎಲ್ಲ ವಲಯದ ಅವಿವೇಕಗಳನ್ನು ಮೀರಿದ ವಿವೇಕದ ಹಾದಿ. ಶಾಂತಿ, ಸಮಾಧಾನ ಮತ್ತು ಸಮಾನ ಮನಸ್ಥಿತಿಯ ಸಾಮಾಜಿಕ ಮೌಲ್ಯಪರ ಮತ್ತು ವಿರೋಧಿ ನೆಲೆಗಳಲ್ಲಿರುವ ವೈರುಧ್ಯಗಳನ್ನು ಒಂದಾಗಿಸುವ ಪ್ರಕ್ರಿಯೆಯ ಪ್ರತೀಕವೇ ಸೌಹಾರ್ದ. ಇದರಿಂದಾಗಿ ನಮ್ಮ ಭಾಗದಲ್ಲಿ ಅನಾದಿ ಕಾಲದಿಂದಲೂ ಯಾವುದೇ ಗಲಭೆ ಗಲಾಟೆಗಳಿಗೆ ಆಸ್ಪದ ನೀಡದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಒಂದಾಗಿದ್ದೇವೆ ಎಂದರು. ಎಲ್ಲ ಪ್ರಗತಿಪರ ಚಿಂತಕರು, ಪ್ರಗತಿಪರರು, ಎಲ್ಲ ಸಂಘಟನೆಗಳ ಮುಖಂಡರು ಜಾತ್ಯತೀತವಾಗಿ ಸೌಹಾರ್ದ ಕರ್ನಾಟಕ ಅಂತ ಹೇಳಿ ಒಂದು ಸಂಘಟನೆಯನ್ನು ರಚನೆ ಮಾಡಿಕೊಂಡು ನಾವು ಭಾರತ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡು ಬದುಕಿ ಬಾಳ್ತಾ ಇರ್ತಕ್ಕಂಥ ಜನ. ಆದರೆ ಇತ್ತೀಚೆಗೆ ಸಂವಿಧಾನಕ್ಕೆ ಧಕ್ಕೆ ಬರುವಂಥ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ. ಅದನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಂದೇ. ನಮ್ಮ ಭಾರತ ದೇಶ ವಿಭಿನ್ನತೆಯಲ್ಲಿ ಏಕತೆಯನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥ ದೇಶ. ಇಡೀ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಷ್ಟು ಧರ್ಮಗಳಿದ್ರೂ ಕೂಡ ನಾವು ಮನುಷ್ಯರು ಅಂತಕ್ಕಂಥ ನಿಟ್ಟಿನಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಆದರೆ ಅದನ್ನು ವಿಂಗಡಣೆ ಮಾಡಿ, ವಿಭಜನೆ ಮಾಡಿ, ನಮ್ಮಲ್ಲೇ ಒಡಕನ್ನು ಉಂಟು ಮಾಡಿ ಅವರ ಸ್ವಾರ್ಥಕ್ಕಾಗಿ ಬಲಿ ಕೊಡ್ತಾ ಇರ್ತಕ್ಕಂಥ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಒಂದೇ. ಎಲ್ಲ ಧರ್ಮಗಳ ಸಾರಾಂಶ ಶಾಂತಿಯನ್ನು ಸಾಧಿಸ್ತಕ್ಕಂಥದ್ದು, ತೋರಿಸ್ತಕ್ಕಂಥದ್ದು, ಸಹಬಾಳ್ವೆ ಮಾಡ್ತಕ್ಕಂಥದ್ದು, ಸಹೋದರತ್ವವನ್ನು ಬಳಸ್ತಕ್ಕಂಥದ್ದು ಮತ್ತೆ ಸೌಹಾರ್ದಯುತವಾಗಿ ಬದುಕ್ತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಜಿಜಿ ಹಳ್ಳಿ ನಾರಾಯಣಸ್ವಾಮಿ, ರಾಮಕೃಷ್ಣ ರೆಡ್ಡಿ, ರಘುರಾಮಾರೆಡ್ಡಿ, ಚನ್ನರಾಯಪ್ಪ, ದೇವಿಕೊಂಟ ಶ್ರೀನಿವಾಸ್, ನೂರುಲ್ಲಾ, ಓಬುಲರಾಜು, ಇಂತಿಯಾಜ್ ಅಹಮದ್, ಮೋಟಕಪಲ್ಲಿ ನರಸಿಂಹಪ್ಪ ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮಾಲೂರು ಬೆಂಗಳೂರು ರಸ್ತೆಯಲ್ಲಿ CL7 ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಪರವಾನಗಿ ನೀಡಬಾರದೆಂದು ನಮ್ಮ ಕರ್ನಾಟಕ ಸೇನೆಯಿಂದ ಅಬಕಾರಿ ಇಲಾಖೆಗೆ ಮತ್ತು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು.
ಮಾಲೂರು ಹೊಸಕೋಟೆ ರಸ್ತೆಯಲ್ಲಿ ಹೊಸದಾಗಿ CL7 ಮದ್ಯದ ಅಂಗಡಿ ತೆರೆಯುತ್ತಿದ್ದು ಯಾವುದೇ ಕಾರಣಕ್ಕೂ ಪರವಾನಗಿ ನೀಡಬಾರದು ಎಂದು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷ ಚಾಕನಹಳ್ಳಿ ನಾಗರಾಜ್ ನೇತೃತ್ವದಲ್ಲಿ ಕಾರ್ಯಕರ್ತರು ಅಬಕಾರಿ ಇಲಾಖೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಮಾಲೂರು ಹೊಸಕೋಟೆಗೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ಹೋಟೆಲ್ನಲ್ಲಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡಿದಲ್ಲಿ ಗ್ರಾಹಕರು ಕುಡಿದು ಮತ್ತಿನಲ್ಲಿ ರಸ್ತೆಗೆ ಬಂದು ಅಪಘಾತಗಳು ಸಂಭವಿಸುವ ಅವಕಾಶ ಹೆಚ್ಚಾಗಿದೆ. ಹೆಚ್ಚು ವಾಹನಗಳು ಚಲಿಸುವ ರಸ್ತೆಯಾಗಿದೆ. ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳು ಬೀದಿ ಪಾಲು ಆಗುತ್ತವೆ. ಇಲ್ಲಿ ಮದ್ಯದ ಅಂಗಡಿ ನೀಡಿದಲ್ಲಿ ಮೃತಪಟ್ಟ ಕುಟುಂಬಗಳು ಬೀದಿ ಪಾಲು ಆಗಲು ಅಬಕಾರಿ ಇಲಾಖೆ ಅಧಿಕಾರಿಗಳು ನೇರ ಹೊಣೆಯಾಗುತ್ತಾರೆ ಎಂದರು. ಬಂಗಾರಪೇಟೆ ಶಾಸಕರು ಅಧಿವೇಶನದಲ್ಲಿ ಪ್ರಸ್ತಾಪಿಸಿದಂತೆ ಈ ಕಟ್ಟಡ CL7 ನಿಯಮಾನುಸಾರವಾಗಿಲ್ಲ. ವಾಹನಗಳು ನಿಲ್ಲಿಸಲು ಜಾಗವಿರುವುದಿಲ್ಲ. ಒಂದು ವೇಳೆ ಮದ್ಯದ ಅಂಗಡಿ ತೆರೆದರೆ ಅಬಕಾರಿ ಇಲಾಖೆ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದೆಂದು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದ್ರು. ಮಾಧ್ಯಮಿಕರೇ, ಏನು ದಿನ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ದಂಡಾಧಿಕಾರಿಗಳಿಗೂ ಹಾಗೂ ಅಬಕಾರಿ ಅಧಿಕಾರಿಗಳಿಗೂ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾ ಅಬಕಾರಿ ಅಧಿಕಾರಿಗಳಿಗೂ ಮನವಿಯನ್ನು ಕೊಟ್ಟು ಸಲ್ಲಿಸಿದ್ದೇವೆ. ಕಾರಣ, ಮಾಲೂರು ಬೆಂಗಳೂರು ರಸ್ತೆಯಲ್ಲಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೋಟೆಲ್ ಇತ್ತು. ಆ ಹೋಟೆಲ್ನ ಇವತ್ತು ಮದ್ಯದ ಅಂಗಡಿಯನ್ನು ತೆರೆಯೋದಕ್ಕೆ ಸಾರ್ವಜನಿಕರು ತೆರೀಬಾರ್ದು ಅಂತೇಳಿ ಒತ್ತಾಯ ನೀಡಿದ್ದಾರೆ. ಹಾಗಾಗಿ ಯಾರೋ ಹಿತಾಸಕ್ತಿ ಬದ್ಧಗಳು ಅದನ್ನು ನಾವು ತೆರೀಲೇಬೇಕು, ನಮಗೆ ಮದ್ಯ ಅಂಗಡಿಯಲ್ಲಿ ಅನುಮತಿ ನೀಡಬೇಕಂತೇಳಿ ಅಬಕಾರಿ ಅಧಿಕಾರಿಗಳಿಗೆ ಅವರು ಸಹ ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಬ್ಲ್ಯಾಕ್ ಆ್ಯಂಡ್ ಹೋಟ್ಲು ಇದೆಲ್ವ ರಸ್ತೆ, ಬೆಂಗಳೂರು ಮತ್ತು ಮಾಲೂರು ರಸ್ತೆ, ಅದು ಸಾರ್ವಜನಿಕರಿಗೆ ತುಂಬ ಅನಾನುಕೂಲ. ಹಾಗೆಯೇ ಏನು ರಸ್ತೆಯಲ್ಲಿರ್ತಕ್ಕಂಥ 100 ಮೀಟರ್ ಒಳಗಡೆ ಇರಬೇಕು, ಇದು 3 ಮೀಟರ್ ಕೂಡ ಒಳಗಡೆ ಇದೆ. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಮದ್ಯ ತೆರೆಯೋದಕ್ಕೆ ಅನುಮತಿ ನೀಡಬಾರ್ದು ಅಂತೇಳಿ ನಮ್ಮ ಕರ್ನಾಟಕ ಸೇನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಿಶ್ರತಳಿ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. 2023-24ನೇ ಸಾಲಿನಲ್ಲಿ ವಿಸ್ತರಣಾ ಘಟಕಗಳ ಬಲಪಡಿಸುವಿಕೆ ಕಾರ್ಯಕ್ರಮದಡಿ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 11 HF ಕ್ರಾಸ್ ಹಸುಗಳು ಭಾಗವಹಿಸಿದ್ವು. ಈ ಕಾರ್ಯಕ್ರಮದಲ್ಲಿ ಲಾಭದಾಯಕ ಹೈನುಗಾರಿಕೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು. ಭಾಗವಹಿಸಿದ ಎಲ್ಲ ರಾಸುಗಳಿಗೆ ಸಮಾಧಾನಕರ ಬಹುಮಾನವಾಗಿ ಹಾಲಿನ ಕ್ಯಾನ್ಗಳನ್ನು ವಿತರಿಸಲಾಯಿತು. ದಿನವೊಂದಕ್ಕೆ 22.88 ಲೀಟರ್ ಹಾಲನ್ನು ಕರೆಯುವ ಮೂಲಕ ಬೆನ್ನಮೇಲಿನಹಳ್ಳಿ ಮಮತಾ ಅವರು ಪ್ರಥಮ ಬಹುಮಾನವಾಗಿ ಮಿಕ್ಸಿ ಪಡೆದರೆ 22.05 ಲೀಟರ್ ಹಾಲನ್ನು ಕರೆಯುವ ಮೂಲಕ ಸೋಮೇನಹಳ್ಳಿಯ ವೇಣು SV ದ್ವಿತೀಯ ಬಹುಮಾನವಾಗಿ ಸೀಲಿಂಗ್ ಫ್ಯಾನ್ ಪಡೆದರು. 19.6 ಲೀಟರ್ ಹಾಲು ಕರೆಯುವ ಮೂಲಕ ಸೋಮೇನಹಳ್ಳಿ ಶ್ರೀನಿವಾಸ್ ತೃತೀಯ ಬಹುಮಾನವಾಗಿ 10 ಲೀಟರ್ ಸಾಮರ್ಥ್ಯದ ಕುಕ್ಕರ್ ಪಡೆದರು. ಮಿಶ್ರತಳಿ ಹಸುಗಳ ಅಧಿಕ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಗುಡಿಬಂಡೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ರವಿಚಂದ್ರ, ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸುಬ್ರಹ್ಮಣ್ಯ, ಡಾಕ್ಟರ್ ಮಂಜುಳಾ, ಡಾಕ್ಟರ್ ನಟರಾಜ್, ಡಾಕ್ಟರ್ ಸಾದಿಕುಲ್ಲಾ, ಡಾಕ್ಟರ್ ಅಮರನಾಥ್ ಬಾಬು, ಹಾಲು ಒಕ್ಕೂಟ ಶಿಬಿರದ ಉಪವ್ಯವಸ್ಥಾಪಕ ಡಾಕ್ಟರ್ ನವ್ಯಶ್ರೀ, ಸಹಾಯಕ ವ್ಯವಸ್ಥಾಪಕ ಡಾಕ್ಟರ್ ಸಂದೀಪ್ ಹಾಜರಿದ್ದರು. ಮೋಹನ್ ಕುಮಾರ್, CTV ನ್ಯೂಸ್, ಗುಡಿಬಂಡೆ. ರಾಷ್ಟ್ರೀಯ ಸ್ವಚ್ಛತಾ ದಿನಾಚರಣೆ ಅಂಗವಾಗಿ ಬಾಗೇಪಲ್ಲಿ ನ್ಯಾಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಅಭಿಯಾನ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸ್ವಚ್ಛತೆಯ ಆಂದೋಲನವಾಗಿದೆ.
ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರಲ್ಲೂ ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದ್ರ. ಸ್ವಚ್ಛತೆ ಮೊದಲು ನಮ್ಮ ಹೃದಯದಿಂದ ಪ್ರಾರಂಭವಾಗಬೇಕು. ಸ್ವಚ್ಛ ಮನಸ್ಸು ಸ್ವಚ್ಛ ಪರಿಸರವಾಗಬೇಕೆಂದು ತಿಳಿಸಿದ್ರು. ಸ್ವಚ್ಛತೆ ಸಂಸ್ಕೃತಿಯ ಭಾಗ, ಅದು ಜೀವನದ ಅಂಶವಾಗಬೇಕು. ಸ್ವಚ್ಛತೆ ಸಫಲವಾಗಬೇಕಾದರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಬದಲಾವಣೆಯಾಗಬೇಕು. ಪರಿಸರವನ್ನ ಸ್ವಚ್ಛವಾಗಿಡುವುದೇ ನಮ್ಮ ದೇಶಕ್ಕೆ ನೀಡುವ ಕೊಡುಗೆಯಾಗಿದೆ. ಆದ್ದರಿಂದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು. ಆಗ ಮಾತ್ರ ಉತ್ತಮವಾದ ಪರಿಸರ ಮತ್ತು ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ವಕೀಲ ಪರಿಸರವು ಸುಂದರವಾಗಿರುತ್ತದೆ ಎಂದರು. ಬಳಿಕ ಅವರೇ ಸ್ವತಃ ಪೊರಕೆ ಹಿಡಿದು ಸ್ವಚ್ಛತೆಗೆ ಮುಂದಾದರು ವಕೀಲರು. ಪೌರ ಕಾರ್ಮಿಕರು ಕೈಜೋಡಿಸಿದ್ರು. ಸರ್ಕಾರಿ ಅಭಿಯೋಜಕ ಸಿಎನ್ ಚಿನ್ನಸ್ವಾಮಿ, ವಕೀಲರ ಸಂಘದ ಉಪಾಧ್ಯಕ್ಷ ಜೆಎಸ್ ರಾಮಂಜಿ, ಕಾರ್ಯದರ್ಶಿ ಪ್ರಸನ್ನಕುಮಾರ್, ಖಜಾಂಚಿ ಮಂಜುನಾಥ್, ವಕೀಲರಾದ ಚಂದ್ರಶೇಖರ್, ಫಯಾಜ್ ಬಾಷಾ, ಚಾಂದ್ ಬಾಷಾ, ನಾಗಭೂಷಣ್, ಸತೀಶ್, ಸಿಬ್ಬಂದಿ ಧನಂಜಯ್, ಗಂಗುಲಪ್ಪ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಪ್ರದೇಶಗಳಿಗೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದು ಅವರಿಗೆ ಕಷ್ಟದ ಅರಿವು ಇರುತ್ತದೆ. ಇಂತಹವರಿಗೆ ಸಹಕಾರ ನೀಡಿದರೆ ಉನ್ನತ ಸ್ಥಾನ ಅಲಂಕರಿಸಲು ಸಾಧ್ಯವಾಗುತ್ತದೆ ಎಂದು ನಿವೃತ್ತ ಎಂಜಿನಿಯರ್ ಬಿ ಚಂದ್ರಕಾಂತ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದಲ್ಲಿ ಕುವೆಂಪು ಶತಮಾನೋತ್ಸವ, ಸರ್ಕಾರಿ ಮಾದರಿ ಉನ್ನತೀಕರಿಸಿದ ಶಾಲೆಯ ಶಾಲಾ ವಾರ್ಷಿಕೋತ್ಸವ, ಗುರುವಂದನಾ ಹಾಗೂ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪರಿಶ್ರಮ ಮಾಡಬೇಕಾದ್ರೆ ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಾದ್ರೇನೆ ಇಲ್ಲಿಂದ ಶಿಡ್ಲಘಟ್ಟಕ್ಕೆ ಆಮೇಲೆ ಇನಿಷಿಯಲ್ ಸ್ಟೇಜ್ನೊಳಗೆ ಏನೋ ಆಗ ನಮ್ಮ ಕಮ್ಯುನಿಟಿಯಿಂದ ಸ್ವಾಮಿಗಳು ಭಾಳ ಮಠಗಳು ಅವೆಲ್ಲ ಕಟ್ಕೊಂಡಿದ್ರು. ಆಗ ನಮಗೆ ಎಂಟ್ರೆನ್ಸ್ ಕೊಟ್ಟಿದ್ದಾದ್ಮೇಲೆ ನಾವೊಂದು ಸ್ವಲ್ಪ ದಿವಸ ವಿದ್ಯಾಭ್ಯಾಸ ಮಾಡೋಕ್ಕಾಯಿತು. 1 ವರ್ಷ ಶಿಡ್ಲಘಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಯಾರು ದಿವಸಕ್ಕೆ 3 ಜನ 4 ಜನ ಹೋಗ್ತಾ ಇದ್ದಾರೆ ಅಷ್ಟೇ. ಇನ್ನು ಉಳಿದು ಯಾರು ಓಡಾಡ್ತವೇ ಇರ್ತಾ ಇರಲಿಲ್ಲ. ನಾವು ಓಡಾಡುವಾಗ ಹಾವುಗಳು, ನರಿಗಳು, ತೋಳುಗಳು ಎಲ್ಲ ಅಡ್ಡ ಬಂದಿವೆ ನಮಗೆ. 8-10 ವರ್ಷದ ಹುಡುಗ ನರಿಗಳು, ತೋಳುಗಳು ಆಗಿನ ಕಾಲದಾಗ ನೋಡ್ಬೇಕಾದ್ರೆ ನಮ್ಮ ಕೆಲಸ ಏನಾಗ್ತಾ ಇತ್ತು ಅಂತಂದ್ರೆ ನೀವೇ ಆಲೋಚನೆ ಮಾಡಬೇಕು. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದ ಕುವೆಂಪು ಶತಮಾನೋತ್ಸವ ಶಾಲೆಯಲ್ಲಿ ಭಾವನಾತ್ಮಕ ದೃಶ್ಯಗಳು ಕಂಡುಬಂದವು. ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಗುರುವಂದನೆ ಸಲ್ಲಿಸಿದರು. ಶಾಲೆಯ ಪುಟಾಣಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸುವ ಮೂಲಕ ಗಮನ ಸೆಳೆದರು. ಇದೇ ವೇಳೆ ಸಿಆರ್ಪಿಗಳಾಗಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೂ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ, ಬಿಆರ್ಸಿ ಸಮನ್ವಯಾಧಿಕಾರಿ ತ್ಯಾಗರಾಜ್, ನಾರಾಯಣ್ ಸ್ವಾಮಿ, ಸಿಎಂ ಮುನಿರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ, ಪಿಡಿಒ ತನ್ವೀರ್ ಅಹಮದ್ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ.
ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಇಂದಿನ ಯುವಕರೇ ನಾಳಿನ ಪ್ರಜೆಗಳು. ಈ ಧ್ಯೇಯ ವಾಕ್ಯ ಎಂದಿಗೂ ಪ್ರಸ್ತುತ. ಯುವಕರು ಭವಿಷ್ಯದ ನಕ್ಷತ್ರಗಳು. ಆದ್ದರಿಂದ ಈಗಿನ ಯುವಕರು ಸದೃಢ ಮತ್ತು ಧೈರ್ಯಶಾಲಿಯಾಗಿದ್ದರೆ ಮಾತ್ರ ಅವರು ಮುಂದೆ ಪರಿಪೂರ್ಣ ನಾಗರಿಕರಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶ ಜೆ ರಂಗಸ್ವಾಮಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಕಾಲೇಜು ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ವಕೀಲರ ಸಂಘ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಯುವಕರ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಕೆಟ್ಟ ಚಟಗಳನ್ನು ತ್ಯಜಿಸಬೇಕು ಹಾಗೂ ಮೊಬೈಲ್ ಚಟಕ್ಕೆ ಬೀಳಬಾರದು. ಯುವಕರು ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಬಹುದು ಮತ್ತು ಅವರು ತಮ್ಮ ಅತ್ಯುತ್ತಮವಾದುದನ್ನು ಹಾಕಲು ನಿರ್ಧರಿಸಿದರೆ ಯಶಸ್ಸನ್ನು ಸಾಧಿಸುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದರು. ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಶ್ರೀಧರ್, ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಸರ್ಕಾರಿ ಅಭಿಯೋಜಕ ಸಿಎನ್ ಚನ್ನಸ್ವಾಮಿ, ವಕೀಲರ ಸಂಘದ ಉಪಾಧ್ಯಕ್ಷ ಜಿಎಸ್ ರಾಮಾಂಜಿ, ಕಾರ್ಯದರ್ಶಿ ಪ್ರಸನ್ನಕುಮಾರ್, ಖಜಾಂಚಿ ಮಂಜುನಾಥ್, ವಕೀಲರಾದ ಚಂದ್ರಶೇಖರ್, ಫಯಾಜ್ ಬಾಷಾ, ಚಾಂದ್ ಬಾಷಾ ಹಾಜರಿದ್ದರು. ಸಂವಿಧಾನದ ಮಹತ್ವ ಹಾಗೂ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸಿ ರಾಷ್ಟ್ರೀಯ ಏಕತೆ ಎತ್ತಿ ಹಿಡಿಯುವ ಉದ್ದೇಶದಿಂದ ಜಾಗೃತಿ ಜಾಥಾ ನಡೆಸಲು ವಿಜಯಪುರ ಹೋಬಳಿಯ ಗೊಡ್ಲಮುದ್ದೇನಹಳ್ಳಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಗೊಡ್ಲಮುದ್ದೇನಹಳ್ಳಿ ಹಾಗೂ ಮಂಡ್ಯಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಮಾಡಲಾಗಿದ್ದು ಎಲ್ಲಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಬ್ಯಾಡರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಕಾಂಗ್ರೆಸ್ ಪಾಲಾಗಿದೆ. ಡೇರಿಯಲ್ಲಿ ಒಟ್ಟು 12 ನಿರ್ದೇಶಕರು ಇತ್ತೀಚೆಗೆ ಆಯ್ಕೆಯಾಗಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಬೇಟಿ ರಾಮಚಂದ್ರ 8 ಹಾಗೂ ಸಮೀಪದ ಸ್ಪರ್ಧಿ ರಾಮಕೃಷ್ಣಯ್ಯ 4 ಮತ ಗಳಿಸಿ ಬೇಟಿ ರಾಮಚಂದ್ರ ಹೆಚ್ಚು ನಿರ್ದೇಶಕರ ಬೆಂಬಲದಿಂದ ಅಧ್ಯಕ್ಷರಾದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ಚಿಕ್ಕ ನರಸಿಂಹಯ್ಯ 8 ಹಾಗೂ ವೆಂಕಟೇಶ್ 4 ಮತ ಗಳಿಸಿ ಚಿಕ್ಕ ನರಸಯ್ಯ ಉಪಾಧ್ಯಕ್ಷರಾಗಿ ಚುನಾವಣೆ ಮೂಲಕ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಸಹಕಾರ ಇಲಾಖೆಯ ಶಿವಕುಮಾರ್ ಘೋಷಿಸಿದರು. ಈ ವೇಳೆ ನೂತನ ನಿರ್ದೇಶಕ ರಾಮಚಂದ್ರ, ಗಂಗಮಾರೇಗೌಡ, ನಾರಾಯಣ ಬಿಆರ್, ಕೃಷ್ಣಪ್ಪ, ಶೈಲಜಾ, ಮಮತಾ, ಚಿಕ್ಕನರಸಯ್ಯ, ಶ್ರೀನಿವಾಸಮೂರ್ತಿ ಸೇರಿದಂತೆ ಸಿಇಒ ರಘುಕುಮಾರ್, ಮುಖಂಡರಾದ ನರಸಿಂಹಮೂರ್ತಿ, ದೊಡ್ಡ ನರಸಿಂಹಯ್ಯ, ವೇಣು, ಮಧು, ಚೇತನ್ ಇನ್ನೂ ಹಲವರು ಹಾಜರಿದ್ದರು.
ಬರ, ಮೇವಿನ ಕೊರತೆ, ಹಾಲಿನ ಬೆಲೆ ಇಳಿಕೆ ಮುಂತಾದ ಕಾರಣಗಳಿಂದ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರ ಸಂಖ್ಯೆ ಇಳಿಮುಖವಾಗುತ್ತಿಲ್ಲ. ಬದಲಿಗೆ ಸಾಮಾಜಿಕ ಕಾರಣಗಳಿಂದ ಹೈನುಗಾರಿಕೆಯಿಂದ ಅನೇಕ ಕುಟುಂಬಗಳು ವಿಮುಖವಾಗುತ್ತಿವೆ ಎಂದು ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ಶೆಟ್ಟಿಹಳ್ಳಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಾಜಿ ಸಚಿವ ವಿ ಮುನಿಯಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎ ಹನುಮೇಗೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಹಕಾರ ರತ್ನ ಪುರಸ್ಕೃತ ಕೆ ಗುಡಿಯಪ್ಪ ಇನ್ನೂ ಹಲವರು ಹಾಜರಿದ್ದರು. ಆರೋಗ್ಯವಂತ ಸಮಾಜಕ್ಕೆ ಉತ್ತಮ ಸ್ವಚ್ಛತೆ ದೃಷ್ಟಿಯಿಂದ ಗ್ರಾಮಗಳಲ್ಲಿ ಗ್ರಾಮ ಅಭಿಯಾನ ಕಾರ್ಯಕ್ರಮದಡಿ ಪ್ರತಿ ತಿಂಗಳು ಒಂದೊಂದು ಹಳ್ಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವುದಾಗಿ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸೌಮ್ಯ ಹೇಳಿದರು. ವಿಜಯಪುರ ಹೋಬಳಿಯ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದ ಆರೋಗ್ಯ ಕ್ಷೇಮ ಕೇಂದ್ರ ಉಪಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ವೈದ್ಯರು ಭೇಟಿ ನೀಡಿ ಜನತೆಯ ಆರೋಗ್ಯದ ಬಗ್ಗೆ ನಿಗಾ ಇಟ್ಟು ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾಸಗಿ ಬಡಾವಣೆ ಮಾಲೀಕರಿಂದ ಚರಂಡಿಯಲ್ಲಿಯೇ ಮ್ಯಾನ್ ಹೋಲ್, ಕಣ್ಣು ಮುಚ್ಚಿ ಕುಳಿತ ನಗರಸಭೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ರಾಜ್ಯದಾದ್ಯಂತ ಜನಾಂದೋಲನ, ವಿರೋಧ ಪಕ್ಷದ ನಾಯಕ ಅಶೋಕ್ ಕಿಡಿ. ಸರ್ಕಾರದ ಆದೇಶ ಗಾಳಿಗೆ ತೂರಿದ ಶಿಕ್ಷಕಿ, ಮಕ್ಕಳಿಂದ ಶೌಚಾಲಯ ಸ್ವಚ್ಛತೆ, ಮುಖ್ಯ ಶಿಕ್ಷಕಿ ಅಮಾನತು. ಸಂವಿಧಾನದ ಆಶಯ ಈಡೇರಿಸಲು ಕಟಿಬದ್ಧರಾಗೋಣ, ಶಾಸಕ ಪ್ರದೀಪ್ ಈಶ್ವರ್ ಕರೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.